ಇದ್ರ ನಡುವೆ ಇನ್ನೊಬ್ರು ನಟ ಕೂಡ ಏನಂತಂದ್ರೆ ನಿಮ್ಮ ತಂದೆಗೆ ಈ ಒಂದು ಆರೋಗ್ಯ ಸಮಸ್ಯೆ ಇದ್ದಾಗ್ಲೂ ಕೂಡ ಹೆಲ್ಪ್ ಮಾಡ್ತಾ ಇದ್ರು ಅಂತ. ಇವಾಗ ಅವ್ರು ಮೋಸ್ಟ್ಲಿ ಎಲ್ಲ ಅವ್ರೇನೋ ಬೇರೆ ಒಂದು ಅನ್ಯಾಯ ಇದರಿಂದ ಜೈಲಿಗೆ ಹೋಗಿದ್ದಾರೆ. ಸೊ ಅವ್ರೇನೋ ಇದ್ದಿದ್ರೆ ಆ ಅಂತ್ಯ ಸಂಸ್ಕಾರಕ್ಕೆ ಅವರು ಕೂಡ ಬರ್ತಾ ಇದ್ರು ಹೌದೌದು. ಅಂತ ಇಲ್ಲ ಒಂದು ಸರ್, ನಮ್ ಪರ್ಸನಲ್ ಫ್ಯಾಮಿಲಿ ಫೇವರೇಟ್ ಬಂದು ಇದಾರೆ. ಹ್ಮ್. ಬಟ್ ಅವ್ರು ಇದ್ದಿದ್ರೆ ಬಂದಿರೋದು. ಅವ್ರ ತನಕ ವಿಷಯ ಹೋಯ್ತು, ಅವ್ರು ತುಂಬಾ ಬೇಜಾರಾಯ್ತು ಕೇಳ್ಪಟ್ವಿ. ಹ್ಮ್. ಅವ್ರ ಕಡೆಯವ್ರು ತಿಳಿಸಿದ್ರು, ಹ್ಮ್. ಹಿಂಗ ವಿಷಯ ಹಿಂಗ ಹೋದ್ರು ಅಂತ. ಅವ್ರು ನಮ್ಮ ಅಪ್ಪನ ಗುರುಗಳೇ ಅಂತ ಕರೀತಿದ್ರು. ಓಕೆ. ಅವರು ಅಲ್ಲ ದರ್ಶನ್ ಅವ್ರ ಜೊತೆ ಏನಾದ್ರು ಆಕ್ಟಿಂಗ್ ಫಿಲಮ್ ಅಲ್ಲಿ ಇದ್ ಮಾಡಿದ್ರ ಅಂತ? ಚಕ್ರವರ್ತಿಲ್ ಮಾಡಿದ್ರು. ಚಕ್ರವರ್ತಿ ಮಾಡಿದ್ರು. ಚಕ್ರವರ್ತಿಲ್ ಮಾಡಿದ್ರು. ಅದು ಅವರೇ ಕರೆದು ಹೇಳಿದ್ರು, ಇಲ್ಲ ಇವ್ರನ್ನ ಹಾಕೊಳ್ಳಿ ಅಂತ. ನಮ್ಮ ಅಪ್ಪನವ್ರ ಗುರುಗಳೇ ಅಂತ ಕರೀತಿರು. ನಮ್ಮ ಅಣ್ಣನ್ ಪರ್ಸನಲ್ ಫೇವ್ರೇಟ್ ಬಂದು ದರ್ಶನ್ ಮಾಮ. ಹಾಗೆ ಅವರು ಕಾಲ್ ಮಾಡಿ ಲಾಸ್ಟ್ ಮಾತಾಡಿದ್ರು. ಆಮೇಲೆ ನೀವೇ ನೋಡಿರ್ಬೋದು ಎಷ್ಟೊಂದು ಇಂಟರ್ವ್ಯೂ ಅಪ್ಪ ಕಣ್ಣೀರ್ ಇಟ್ಟಿದ್ದಾರೆ, ಹಿಂಗೆ ಬಳೆಗೆ ಹೋಗಿದ್ದಾರೆ ಬೇಜಾರು ಅಂತ. ಅಲ್ಲ ಫಸ್ಟ್ ಅವರು ನಿಮಗೆ ಸ್ವಲ್ಪ ಆರ್ಥಿಕವಾಗಿ ಫಸ್ಟ್ ಹೆಲ್ಪ್ ಮಾಡಿದ್ದೆ ಅವರು ಅಂತ ಒಂದು ಮಾತು ಬಂತು, ಅದು ನಿಜನಾ ಅಂತ? ಇಲ್ಲ, ಅವರು ಫೋನ್ ಮಾಡಿ ಮಾತಾಡಿದ್ರು, ನೋಡಿ ಗುರುಗಳೇ ಇದು ನಂದಲ್ಲ, ಈಗ ನನ್ ಕಡೆಯವ್ರದ್ದು, ನಾನು ಇಲ್ಲಿ ಆಚೆ ಇದೀನಿ, ನಂದಂತ ಅನ್ಕೋಬೇಡಿ, ಏನೋ ಆಶೀರ್ವಾದ ಕೊಡಂಗಿದ್ರೆ ಅವ್ರಿಗೆ ಕೊಡಿ ಅಂತ ಹೇಳಿ ಮಾತಾಡಿ ಅವರು ಸಹಾಯ ಮಾಡಿದ್ರು. ಅವ್ರ ಕಡೆಯವರೆಲ್ಲ ಸಹಾಯ ಮಾಡಿದ್ರು. ಹಾಗೆ ಇವಾಗ ಮೊನ್ನೆ ಇವಾಗ ಅವ್ರು ಒಳಗೆ ಹೋದ್ಮೇಲೂ ಅಪ್ಪ ಹುಷಾರಿರ್ಲಿಲ್ವಲ್ಲ, ಮೀಡಿಯಲ್ಲಿ ಬಂತಲ್ಲ, ಅವರು ಸಂಘದವ್ರು ಫೋನ್ ಮಾಡಿ, ಸರ್ ನಾವ್ ಹಿಂಗೆ ಡಿ-ಬಾಸ್ ಸಂಘದವರು ಏನೋ ಇದ್ರೆ ಫೋನ್ ಮಾಡಿ ಸರ್, ನಾವು ಅವ್ರ ಫ್ಯಾನ್ಸ್ ಆಗಿ ನಿಂತಿರ್ತೀವಿ, ನಿಮ್ ಬೆನ್ನಿಂದೆ ನಾವ್ ಯಾವತ್ತೂ ಇರ್ತೀವಿ, ಏನು ಆಗಕ್ ಬಿಡಲ್ಲ ಅಂತ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಕೊಟ್ಟಿದ್ರು ಸರ್. ಓಕೆ. ತಂದೆ ಏನೇನ್ ಭೇಟಿ ಆಗಿರ್ತಾರೆ, ನೀವ್ ಯಾವಾಗಾದ್ರೂ ತಂದೆ ಜೊತೆ ಭೇಟಿ ಆಗೋ ಚಾನ್ಸ್ ಸಿಕ್ಕಿತ್ತ ದರ್ಶನ್ ಅವ್ರ ಜೊತೆ? ಹೌದು, ನಾನ್ ಚಿಕ್ಕವನಿರ್ಬೇಕಾದ್ರೆ ಇವಾಗ ಅವ್ರ ಬರ್ಡೇ ಬಂತಂದ್ರೆ ಅವ್ರ ಮನೆಗೆ ಹೋಗೋದು ಸಹಜ. ನಮ್ಮ ಅಪ್ಪ ಅವ್ರು ಹೋಗೇ ಹೋಗ್ತಾರೆ, ಪ್ರತಿ ವರ್ಷ ಹೋಗ್ತಾರೆ, ಸಿಗ್ತಾರೆ. ಲಾಸ್ಟ್ ವರ್ಷ ಈ ವರ್ಷ 2025 ನಮ್ಮ ಅಣ್ಣ ಮತ್ತೆ ನಮ್ಮ ಅಪ್ಪ ಹೋಗಿದ್ರು. ನಾನು ಹೋಗೋಕ್ ಚಾನ್ಸ್ ಇತ್ತು, ಬಟ್ ನಾನೀಗ ಒಂದ್ ಮ್ಯಾಚ್ ಆಟ ಆಡ್ತಿದ್ದೆ ಅಂದ್ಬಿಟ್ಟು ಬರೋದ್ ಲೇಟ್ ಆಯ್ತು ಅಂದ್ಬಿಟ್ಟು ನಮ್ಮ ಅಣ್ಣ ಮತ್ತೆ ನಮ್ಮ ಅಪ್ಪ ಹೋಗಿ ಭೇಟಿ ಆಗ್ಬಿಟ್ಟು ಬಂದ್ರು. ನಾನ್ ಚಿಕ್ಕವನಿರ್ಬೇಕಾದ್ರೆ ಭೇಟಿ ಆಗಿದ್ದೆ. ಅವ್ರ ಮನೆಗೆ ಅಪ್ಪ ಕರ್ಕೊಂಡು ಹೋಗಿದ್ರು, ನಾನು ನಮ್ಮ ಅಮ್ಮ ನಮ್ಮ ಅಣ್ಣ ನಮ್ಮ ಅಪ್ಪ ಹೋಗಿದ್ವಿ. ಸಿಕ್ಕರು, ಮಾತಾಡ್ಸಿದ್ರು, ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡಿ ಹೋಗಿದ್ರು. ಅವ್ರು ಸಿಕ್ಕಿದ್ವಿ ಸರ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲ ಇನ್ನೇನಂದ್ರೆ ಈಗ ರೀಸೆಂಟ್ ಆಗಿ ಅವ್ರ ಫಿಲಮ್ ಕೂಡ ರಿಲೀಸ್ ಆಗ್ತಿದೆ, ಡೆವಿಲ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇಲ್ಲ, ಇವಾಗ ನೋಡಿ ಅವರೇ ಪಾಪ ಅವ್ರು ಹಿಂಗ ಇದಾರೆ ಕಷ್ಟದಲ್ಲಿ, ಬಟ್ ಅವ್ರ ಮೂವಿ ಚೆನ್ನಾಗಿ ಓಡ್ಲಿ ಅಂತ ಹಾರೈಕೆ ಮಾಡಿ ಎಲ್ಲಾರ್ಗು ಒಳ್ಳೇದ್ ಬಯಸ್ಬೇಕು. ಇಲ್ಲ ಸರ್, ಹಾರ್ಟ್ಲಿ ವೆರಿ ಗುಡ್ ಮನುಷ್ಯ. ಯಾಕಂದ್ರೆ ನೀವು ಒಬ್ರ ಹತ್ರ ಹೋದಾಗ ನೆಗೆಟಿವ್ ವೈಬ್ಸ್ ಬರುತ್ತೆ, ವೆರಿ ಗುಡ್ ವೈಬ್ಸ್ ಬರುತ್ತೆ. ಅವ್ರ ಹತ್ರ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಸರ್. ಲೈಕ್ ನಾವ್ ಅಂದ್ಕೊಂಡಿದ್ವಿ ಹಿಂಗಿಂಗೆ ಅವ್ರ ಆಚೆ ಇದ್ರೆ ಬಂದಿರೋರು, ಬಂದ್ ಮಾತಾಡ್ಸಿರೋರು ಅಂತ. ಯಾಕಂದ್ರೆ ಅವ್ರು ನಮ್ ಫ್ಯಾಮಿಲಿ ನಮಗೂ ತುಂಬಾ ಕ್ಲೋಸ್. ನಮ್ಮಪ್ಪ ಯಾವಾಗ್ಲೂ ಯಶ್ ಮಾಮ, ದರ್ಶನ್ ಮಾಮ, ಮತ್ತೆ ಇವಾಗ ಕೊನೆಗೆ ಧ್ರುವ ಅವ್ರ ಬಗ್ಗೆನೂ ತುಂಬಾ ಮಾತಾಡ್ತಿದ್ರು, ಎಲ್ಲಾ ಆಕ್ಟರ್ಸ್ ಬಗ್ಗೆ ಮಾತಾಡ್ತಿದ್ರು. ಇಲ್ಲ ಡೆವಿಲ್ ಮೂವಿ ಚೆನ್ನಾಗಿ ಓಡ್ಲಿ ಅಂದ್ಬಿಟ್ಟು ಆರೈಕೆ ಮಾಡ್ತೀನಿ ಸರ್. ಓಕೆ. ಒಂದೇನಂತಂದ್ರೆ ನಮಗೆ ಕಷ್ಟದಲ್ಲಾದವ್ರನ್ನ ಯಾವತ್ತೂ ಮರಿಬಾರ್ದಂತೆ, ಅದು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ನಿಮಗೆ ಹೇಳಿರ್ತಾರೆ, ನಿಮ್ಗೆ ಹೆಲ್ಪ್ ಮಾಡ್ಬಿಟ್ಟು ನನ್ನ ಹೆಸರು ಹೇಳ್ಬೇಡಿ ಅಂತ ಸಾಕಷ್ಟು ಜನ ಹೇಳಿರ್ತಾರೆ. ಆದ್ರೂ ಕೂಡ ನೀವು ಆ ಒಂದು ಇದನ್ನ ಮಾಡಬಾರ್ದು. ಅಂದ್ರೆ ಸಿನಿ ರಂಗದವ್ರು ಆಗದೆ ಇನ್ನೂ ಬೇರೆ ಬೇರೆ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಬೇರೆ ಬೇರೆಯವರು ಕೂಡ ನಿಮ್ಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಒಂದು ಇದು ಬಂತು. ಸೊ ಅದನ್ನೇನಾದ್ರೂ ಹೇಳ್ಬೋದಾ? ನಂಗೆ ಪೊಲಿಟಿಷಿಯನ್ಸ್ ಅಷ್ಟೊಂದು ನಮ್ಮಪ್ಪ ನಂಗೇನು ಹೇಳಿಲ್ಲ, ನಂಗೆ ಗೊತ್ತಿಲ್ಲ. ಮಾಡಿದಾರ ಅನ್ಸುತ್ತೆ, ನಂಗೇನು ಗೊತ್ತಿಲ್ಲ ಸರ್. ಯಾಕಂದ್ರೆ ನಾನು ಇದರ ಬಗ್ಗೆ ಅಷ್ಟೊಂದು ಕೇಳಲ್ಲ, ಯಾಕಂದ್ರೆ ಕಾನ್ಫಿಡೆನ್ಷಿಯಲ್ ವಿಷಯ ಇರುತ್ತೆ ಅಥವಾ. ಬಟ್ ನಾನ್ ಮನೇಲಿದ್ದಾಗ ಯಶೋಧರ ಸರ್ ನಿಂಗೆ ಹೀಗೆ ಈ ಮಿನಿಸ್ಟರ್ ಕಡೆ ಅವರು ಅಣ್ಣನ ಹತ್ರ ಮಾತಾಡ್ಬಿಟ್ಟು ಏನಾಗುತ್ತೆ ಹಾಸ್ಪಿಟಲ್ ಅಲ್ಲಿ ಮಾತಾಡ್ಕೊಡ್ತೀನಿ ಅಂತ ಹಂಗೆಲ್ಲ ಮಾಡಿದ್ರು. ಮತ್ತೆ ಇವಾಗ ಕೊನೆಗೂ ನಮ್ಮಪ್ಪ ಹೋದ್ಮೇಲೆ ಹಾಸ್ಪಿಟಲ್ ಬಿಲ್ ಇತ್ತು ಗವರ್ಮೆಂಟ್, ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ರು ಹಿಂಗೆ ಅವ್ರ ಆಕ್ಟರ್ದು ತಗೋಬೇಡಿ ಅಂತ ಹೇಳಿ ಬಿಲ್ ಫುಲ್ ಕ್ಲಿಯರ್ ಮಾಡ್ಬಿಟ್ಟು ಕೊಟ್ಟು ಕಳ್ಸಿದ್ರು. ಇಲ್ಲಾಂದ್ರೆ ಬಿಲ್ ಕ್ಲಿಯರ್ ಮಾಡಿದ್ರೆ ಬಾಡಿ ಕೊಡಲ್ಲ, ಹಂಗೆ ಏನೋ ಇತ್ತು. ಬಟ್ ಯಾರೋ ಮಾತಾಡಿ ಬಿಲ್ ಕ್ಲಿಯರ್ ಮಾಡ್ಬಿಟ್ಟು ಕೊಟ್ಟು ಕಳ್ಸಿದ್ರು ಸರ್ ಗವರ್ಮೆಂಟ್ ಕಡೆಯಿಂದ. ಸೊ ಇವಾಗ ನಿಮಗೆ ಆರ್ಥಿಕವಾಗಿ ಎಕನಾಮಿಕಲಿ ಏನು ಸಮಸ್ಯೆ ಇಲ್ಲ, ಅಂದ್ರೆ ನಿಮ್ ಲೈಫ್ ನೀವು ಲೀಡ್ ಮಾಡ್ಕೊಂತ ಇದೀರ ಅಂತ, ನಿಮ್ಮ ಬ್ರದರ್ ಆಗಿರ್ಬೋದು, ನೀವಾಗಿರ್ಬೋದು, ಮದರ್ ಎಲ್ಲ ಸೇರ್ಕೊಂಡು? ಇಲ್ಲ, ಎಕನಾಮಿಕಲಿ ಅಂದ್ರೆ ಇವಾಗ ಅಷ್ಟೇ ಸರ್, ನಾವು ಹೆಂಗಿದೋ ಇವಾಗ ಹಂಗೆ ಇದೀವಿ. ಯಾಕಂದ್ರೆ ಇವಾಗ ಮತ್ತೆ ಅಮ್ಮನೂ ಕೆಲಸ ಮಾಡ್ತಾರೆ, ಸೊ ಅಣ್ಣನೂ ವರ್ಕಿಂಗ್ ಮಾಡ್ತಾನೆ. ಅಣ್ಣ ಅವಂದೇನೋ ಮನೆ ಮೇಲೆ ಭಾರ ಹಾಕಲ್ಲ, ಅವ್ನು ನೋಡ್ಕೊಂತಾರೆ. ಅಮ್ಮ ನಂದು ಎಜುಕೇಶನ್ ನೋಡ್ಬೇಕು, ಮನೆದು ನೋಡ್ತಾರೆ, ಅವ್ರದ್ದು ನೋಡ್ಕೊಂತಾರೆ. ಬಟ್ ಇಲ್ಲ ಸರ್, ಒಳ್ಳೆ ಸ್ಟೇಜ್ ಅಲ್ಲಿ ಇದೇವ ಅಂತ ಹೇಳಕ್ ಬರಲ್ಲ ಸರ್. ಯಾಕಂದ್ರೆ ಅಪ್ಪ ಇದ್ದಾಗ ಒಂದು ಒಳ್ಳೆ ಹೆಸರಿತ್ತು ಮನೆಗೆ. ಪ್ಲಸ್ ಏನ ಎಮರ್ಜೆನ್ಸಿ ಆಯ್ತಂದ್ರೆ ಅಪ್ಪನ ಹತ್ರ ಕೇಳೋರು ಇದ್ರು. ಇವಾಗ ನಾವು ನಮ್ಮ ಅಪ್ಪನ ಹೆಸರಲ್ಲಿ ನಾವೇನು ಅಲ್ಲ. ಇವಾಗ ನೋಡಿ, ನಾವ್ ಆಚೆ ಹೋದಾಗ್ಲೂ KGF ಶಾಸ ಮಗ ಅಂತ ಹೇಳ್ತಾರ ಹೊರತು ನಮ್ಮ ಅಪ್ಪನ್ ನೋಡಿ ರೋಷನ್ ರಾಯ್ ಮಗ ಅಂತ ಯಾರು ಹೇಳಲ್ಲ. ಸೊ ಅದ್ ಎಕಾನಮಿಕಲಿ ಕಷ್ಟ ಇದ್ದೇ ಇರುತ್ತೆ ಸರ್. ಓಕೆ. ಸೊ ನಿಮ್ ಫ್ಯೂಚರ್ ಪ್ಲಾನ್ ಏನಿದೆ ಅಂತ? ನಂಗೆ ಅದೇ ಹೇಳಿದ್ನಲ್ಲ ಇವಾಗ. ಅಲ್ಲ, ಒಂದೇನ್ ಕ್ವಶನ್ ಅಂದ್ರೆ, ಈಗ ಕೆಲವರು ಮಕ್ಳು ಇಷ್ಟೊತ್ತಿಂದ ಇದಾರೆ, ಯಾವ್ದೇ ಫೀಲ್ಡ್ ಆಗಿರ್ಬೋದು, ಸೊ ಇಷ್ಟೊತ್ತಿದ್ದ ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ ಮಕ್ಳಿಗೆ ಏನಾದ್ರು ಮಾಡಿರ್ತಾರೆ, ಫ್ಯೂಚರ್ ಏನೋ ದೊಡ್ಡದಾಗಿ ಮಾಡಿರ್ತಾರೆ, ಇಲ್ಲ ಮನೇನೋ ಆಸ್ತಿನ ಸೈಟ್ ಇನ್ನೊಂದು ಮಾಡಿರ್ತಾರೆ ಅಂತ. ಸೊ ನೀವು ಇದ್ರಲ್ಲಿ ನಿಮ್ ಪ್ಲಾನ್ ಏನಾರು ಇದೆಯಾ? ನಿಮ್ ತಂದೆ ಮಾಡಿಟ್ಟು ಹೋಗಿದಾರೆ ಅಥವಾ ನಿಮ್ ಪ್ಲಾನ್ ಏನಾರು ಇದೆಯಾ ಅಂತ?
ಇಲ್ಲ ಸರ್, ನಮ್ಮಪ್ಪ ಲೈಕ್ ಆಸ್ತಿ ಅಂತ ಏನು ಮಾಡಿಟ್ಟು ಹೋಗಿಲ್ಲ. ನಿಮ್ಮನ್ನ ಚೆನ್ನಾಗಿ ಬೆಳೆಸಿದ್ದಾರೆ. ನಮ್ಮನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಹ್ಮ್. ನಾನ್ ಕೇಳಾಗಂತೂ ಯಾವ್ದೂ ಏನು ಕಮ್ಮಿ ಮಾಡಿಲ್ಲ ಅಂತ ಹೇಳ್ಬೋದು. ಹ್ಮ್. ನಮ್ಮ ಮನೇಲಿ ಎಷ್ಟೋ ಪ್ರಾಬ್ಲಮ್ಸ್ ಇದ್ರು ನನ್ಗೆ ಅದನ್ನ ತೋರ್ಸ್ಕೊಟ್ಟೆ ಬೆಳೆಸಿರೋದು. ಹ್ಮ್. ಅದಕ್ಕೆ ನಂಗೆ ಅಷ್ಟೊಂದು ಕಷ್ಟ ಗೊತ್ತಾಗ್ಲಿಲ್ಲ. ಬಟ್ ನಮ್ ಮನೇಲಿ ಎಷ್ಟೋ ಕಷ್ಟ ಇದ್ದಾಗ್ಲೂ ನಮ್ಮಪ್ಪ ನಾನು ಏನೇ ಕೇಳಿದ್ರು ಕೊಡ್ಸಿರೋರು. ಹ್ಮ್. ಹಾಗೆ ಅದೇ ಹೇಳ್ಬೋದು, ನಾನು ಕ್ರಿಕೆಟ್ ಆಡ್ಬೇಕಂದ್ರೂ ಎಷ್ಟೋ ಮೈನಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದು, ಇಲ್ಲ ನೀನ್ ಆಡು ಪರವಾಗಿಲ್ಲ, ನಾನು ನೋಡ್ಕೊಂತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಆಡ್ಸಿದ್ದಾರೆ. ನೆಕ್ಸ್ಟ್ ಫ್ಯೂಚರ್ ಆಗಿ ಆಡ್ಬೇಕು. ಅವ್ರೇನು ಹೇಳ್ತಿರಂದ್ರೆ ನೆಕ್ಸ್ಟ್ ನೀನ್ ಆಟ ಆಡಿದಾಗ ನಾನ್ ಬರ್ತೀನಿ ಮ್ಯಾಚ್ ನೋಡಕ್ ಅಂತೆಲ್ಲ ತುಂಬಾ ಆಸೆ ಇತ್ತು. ಹಾಗೆ ನಮ್ಮ ಅಣ್ಣಂಗೂ ಇದೇ ತರ ಎಷ್ಟೊಂದು ಮಾತಾಡಿದ್ದಾರೆ. ನೀನ್ ನೆಕ್ಸ್ಟ್ ಹೆಸರು ಮಾಡಿದ್ರೆ ನಾನ್ ಬರ್ತೀನಿ, ಇಂಥ ದೊಡ್ಡ ಕಾರಲ್ಲಿ ನೀನ್ ನೋಡ್ತೀನಿ. ನನ್ಗಂತೂ ಹೇಳ್ತಾರೆ, ನೀನು ಕ್ರಿಕೆಟ್ ಆಡಿದಾಗ ನಾನು ಸ್ಟೇಡಿಯಂ ಅಲ್ಲಿ ನೋಡ್ತೀನಿ, ವೈಟ್ ಅಂಡ್ ವೈಟ್ ಹಾಕೊಂಡು ಚಪ್ಪಾಳೆ ಹೊಡಿತೀನಿ ಅಂತ ಕನ್ಸಿತ್ತು ಸರ್. ಓಕೆ, ಅಂದ್ರೆ ಅದೇ ನಿಮ್ ಯೋಜನೆ ಅಂದ್ರೆ ಇವಾಗ ನಿಮ್ ತಂದೆ ಏನ್ ಅನ್ಕೊಂಡಿದ್ರೆ ಅದ್ರ ಕಡೆ ಹೋಗ್ತೀನಿ ಅಂತ ಎಜುಕೇಶನ್ ಮುಗಿಸಿದ್ಮೇಲೆ ಅಂತ. ಹೌದು ಹೌದು ಸರ್, ಹಂಗ ಹೇಳ್ಬೋದು. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪ್ಲಾನ್ ಮಾಡುವ ಅಂತ ಪ್ಲಾನ್ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.